ಅಫ್ಕೋರ್ಸ್ ರಿಲೀಸ್ ಹತ್ರ ಬಂದಾಗ ಹೊಟ್ಟೆಯೊಳಗೆ ಚಿಟ್ಟೆ ಇದ್ದೇ ಇರುತ್ತೆ. ಬಟ್ ಚಿಟ್ಟೆ ಖುಷಿಯಾಗಿ ಹಾರಾಡ್ತಾ ಇದೆ ಹೊಟ್ಟೆಯಲ್ಲಿ, ಸೊ ನೋ ಟೆನ್ಷನ್ ನನಗೆ. ಸೊ ಮೊದಲನೇದಾಗಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ, ತಂದೆ ತಾಯಿ ಸಾಮಾನು ಅದೇ ಇಲ್ಲ ಹಿರಿಯರಿಗೆ, ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಸ್ಟಾರ್ಟಿಂಗಿಂದನೂ ನನ್ನ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ, ನಮ್ಮನ್ನ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಈ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಸಿನಿಮಾ ಸಂಬಂಧಗಳ ಬಗ್ಗೆ ಹೇಳುತ್ತೆ. ಅಪ್ಪ ಮಗ ಆಗಿರಲಿ, ಅಪ್ಪ ಮಗಳಾಗಿರಲಿ, ಲವರ್ಸ್ ಆಗಿರಲಿ, ಎಲ್ಲ ರೀತಿಯಲ್ಲಿ ಅಪ್ಪ ಅಮ್ಮ ಆಗಿರಲಿ, ಅಮ್ಮ ಆಮೇಲೆ ಮಕ್ಕಳಾಗಿರಲಿ, ಎಲ್ಲ ರೀತಿಯಲ್ಲೂ ಎಲ್ಲ ಸಂಬಂಧದ ಬಗ್ಗೆ ಮಾತಾಡುತ್ತೆ ನಮ್ಮ ಸಿನಿಮಾ. ಆ್ಯಂಡ್ ಅದೇ ರೀತಿ ನಿಮ್ಮ ಸಂಬಂಧ ಹೆಂಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ಇಮೋಷ್ನಲ್ ಆಗಿದ್ದೀನಿ. ತುಂಬ ದಿವಸ ಆದಮೇಲೆ ಇನ್ನು 2 ದಿವಸ ಇರೋದು ರಿಲೀಸ್ಗೆ. ಆ್ಯಂಡ್ ಇಟ್ಸ್ ವೆರಿ 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 ಹ್ಯಾಪಿ. ಆ್ಯಂಡ್ ನಾನು ನಿಜವಾಗ್ಲೂ ಏನು ಯೂಶ್ವಲಾಗಿ ಮಾತಾಡ್ಬಿಡ್ತೀನಿ, ಇವತ್ತು ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿದ್ದೀನಿ ಸರ್ ಅಯ್ಯೋ ಸಿನಿಮಾಲಿ ಎಲ್ಲ ರೀತಿಯಲ್ಲಿ ತುಂಬ ಕಾಡುತ್ತೆ ಸರ್ ನನಗೆ. ನನ್ನ ನಿಜ ಜೀವನದಲ್ಲಿ ನನಗೆ ಈ ಪಾತ್ರ ನಿಜ ಜೀವನಕ್ಕೆ ತುಂಬ ಹತ್ತಿರ. ನಮ್ಮ ಅಪ್ಪನ ಜೊತೆ ನನ್ನ ಮನೇಲಿ ಹೆಂಗಿರ್ತೀನೋ ರಘು ಸರ್ ಜೊತೆ ಹಂಗೇ ಇದ್ದೀನಿ ಸ್ಕ್ರೀನ್ ಮೇಲೆ. ಸೊ ಅದನ್ನು ರೀಸೆಂಟಾಗಿ ಇಂಟರ್ವ್ಯೂಲಿ ಹೇಳ್ತಾ ಇದ್ದೆ, ಯಾರಿಗಾದ್ರೂ ಡೌಟ್ ಇದ್ರೆ ಪ್ರಣಾಮ್ ದೇವರಾಜ್ ಸರ್ ಹತ್ರ ಹೆಂಗಿರ್ತಾರೋ ಮನೇಲಿ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಎಲ್ಲ ರೀತಿ ಸರ್ ಖುಷಿ, ಜಗಳ ಇರುತ್ತೆ, ಪ್ರೀತಿ ಇರುತ್ತೆ, ತರಲೆ ಇರುತ್ತೆ, ನೈಟು ಜೊತೆಗೆ ಪಾರ್ಟಿನೂ ಮಾಡ್ತೀವಿ, ಎಲ್ಲ ರೀತಿಯಲ್ಲೂ ನಾನು ನಿಜ ಜೀವನದಲ್ಲಿ ನಮ್ಮ ಅಪ್ಪನ ಜೊತೆ ಹೆಂಗಿರ್ತೀನೋ ಹಂಗೇ ಈ ಸಿನಿಮಾ. ಆ್ಯಂಡ್ ನನಗೆ ಆ್ಯಕ್ಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಪ್ರೆಸ್ ಮೀಟ್ಸಲ್ಲಿ ಮಾತಾಡಲಿಲ್ಲ, ಸೊ ಐ ಕ್ಯಾನ್ ಟಾಕ್ ಅಬೌಟ್ ದಿಸ್. ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ನಿಜವಾಗ್ಲೂ ಸ್ವಲ್ಪ ಸುಲಭ ಅನಿಸ್ತು. ಯಾಕಂದರೆ ನಾನು ನಿಜ ಜೀವನಕ್ಕೆ ತುಂಬ ಹತ್ತಿರವಾಗಿದ್ದರಿಂದ ಸಾಕಷ್ಟು ಸತಿ ಡ್ಯಾಡಿ ತಲೆಯಲ್ಲಿದ್ದರು ನನಗೆ ಆ್ಯಕ್ಟ್ ಮಾಡಬೇಕಾದ್ರೆ. ಮುಂದೆ ರಂಗಣ್ಣ ರಘು ಸರ್ ಇದ್ರೂ ತಲೆಯಲ್ಲಿ ಡ್ಯಾಡಿ ಇದ್ದರು. ಸೊ ಆ ಫೀಲಿಂಗ್ಸ್ನ ಇಮೋಟ್ ಮಾಡೋಕ್ಕೆ ನನಗೆ ಸ್ವಲ್ಪ ಈಸಿ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ನೀವು ನೋಡಿದ್ರಿ, ಟ್ರೇಲರ್ ನೋಡಿದ್ರಿ, ಇಲ್ಲ ನೋಡಿದ್ರಿ, ನಿಮಗೆ ಅನಿಸುತ್ತೆ ಸ್ವಲ್ಪ ಈಸಿಯಾಗಿ ಬಂದಿದೆ ಇಮೋಷನ್ ಅದು ರಘು ಸರ್ ಜೊತೆ ಅಂತ. ಸೊ ಅದು ನನಗೆ ತುಂಬ ಹೆಲ್ಪ್ ಮಾಡ್ತು. ನಾನು ಮೊದಲನೇ ಅಗೇನ್ ಸಂಬಂಧಗಳ ಬಗ್ಗೆ ಅಂತ ಹೇಳ್ತೀವಿ. ಸಂಬಂಧಗಳು ನನ್ನ ಎಲ್ಲ ಪ್ರೆಸ್ ಮೀಟಲ್ಲೂ ಹೇಳ್ತೀನಿ, ನನ್ನ ಫ್ಯಾಮ್ಲಿ ಇಲ್ಲ ಅಂದರೆ ನಾನು ಏನೂ ಇಲ್ಲ. ಈ ಸಿನಿಮಾ ಅದೇ ಹೇಳೋದು, ನಮ್ಮ ರೂಟ್ಸ್ನ ಮರಿಬಾರ್ದು, ನಮ್ಮ ತಂದೆ ತಾಯಿನ ಮರಿಬಾರ್ದು. ಆ್ಯಂಡ್ ಅವ್ರು ಜಾಸ್ತಿ ಏನೋ ಕೇಳಲಿಲ್ಲ. ನಾವು ಹುಟ್ಟಿದಾಗ ಅವರಿಬ್ರು ಇರ್ತಾರೆ, ನಾವು ಕಣ್ಣು ತೆಗಿಬೇಕಾದ್ರೆ. ಅಪ್ಪ ಅಮ್ಮ ಕಣ್ಣು ಮುಚ್ಚಬೇಕಾದ್ರೆ ಮಕ್ಕಳು ಜೊತೆಗಿರೋದು, ಕೇಳ್ಕೊಳ್ಳೋದು, ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಸರ್. ಆ್ಯಂಡ್ ನಾನು ಅದೇ ನನ್ನ ಫ್ರೆಂಡ್ಸು ಕೂಡ ತುಂಬ ಜನ US ಅಲ್ಲಿದ್ದಾರೆ, ಆ ಕಡೆ ಆಗಿರೋದು ತುಂಬ ಜನ ಇದ್ದಾರೆ. ಬಟ್ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ, ಅವ್ರು ಎಷ್ಟು ಫ್ರೀಕ್ವೆಂಟಾಗಿ ಬರ್ತಾರೆ ಅಂದರೆ ಇಂಡಿಯಾಗೆ, ತುಂಬ ಖುಷಿ ಆಗುತ್ತೆ ಅದು ನೋಡೋದು. ಆ್ಯಂಡ್ ನನ್ನ ಫ್ರೆಂಡು ಅಷ್ಟೇ, ಅವನು ಅಲ್ಲಿ US ಅಲ್ಲಿದ್ದರೆ ಅಪ್ಪ ಅಮ್ಮಗೆ ಏನಾದ್ರು ಬೇಕಂದ್ರೆ ನನಗೆ ಕಳಿಸ್ತಾನೆ. ಸೊ ನಾನೋಗಿ ನೋಡ್ಕೋತೀನಿ ಅವ್ರ ಅಪ್ಪ ಅಮ್ಮನ. ಸೊ ಆ ಥರ ಇರಬೇಕು ಇಮೋಷನ್ಸ್, ಆ ಥರ ಇರಬೇಕು. ನಮ್ಮ ಬಾಂಡ್ಸ್ನ, ನಮ್ಮ ಅಪ್ಪ ಅಮ್ಮನ, ನಮ್ಮ ಫ್ಯಾಮ್ಲಿನ ಯಾವತ್ತೂ ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಆ್ಯಂಡ್ ಖುಷಿಯವರು ಇವತ್ತು ನೋಡಿದ್ರಲ್ಲ, ಈ ಸಾಂಗಲ್ಲಿ ನೋಡಿದ್ರೆ ಇಷ್ಟು ಸಿನಿಮಾಗಳು ಅಯ್ಯನ ಮನೆ ಆಗಿರ್ಬೋದು, ಇಷ್ಟು ಸಿನಿಮಾಗಳು ಏನು ನೋಡ್ಕೊಂಬಂದ್ರು, ಈ ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಎಲ್ಲ ಪ್ರೊಡ್ಯೂಸರ್ಸ್ ಫೋನ್ ಮಾಡ್ತಾರೆ, ಖುಷಿ ಮೇಡಮ್ ನಿಮ್ದೊಂದು ಕಮರ್ಷಿಯಲ್ ಸಿನಿಮಾ ಇದೆ, ಬನ್ನಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ. ಸೊ ತುಂಬ ಚೆನ್ನಾಗಿ ಬಂದಿದೆ. ಮೊದಲನೇ ನಮ್ಮ ತಂಡದ ಬಗ್ಗೆ ಇವಾಗ ಬರೀ ತಂಡದ ಬಗ್ಗೆ ಎಲ್ಲ ಮಾತಾಡಿದ್ದೀವಿ, ಇವಾಗ ಬರೀ ಥ್ಯಾಂಕ್ಸ್ ಹೇಳೋದು ಅಷ್ಟೇ. ಹೃತ್ಪೂರ್ವಕವಾಗಿ ನನ್ನ ಇಡೀ ತಂಡ ನಿದ್ದೆ ಇಲ್ಲದೆ ಹೆಂಗೆ ಇವಾಗ್ಲೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಸರ್, ಎಲ್ಲರೂ ಒಂದು ರೀತಿಯಲ್ಲಿ ಎಲ್ಲ ಇವರಿಬ್ರು ಪಾಪ ಗ್ರಹಣ ಇದ್ರೂ ಚೆನ್ನೈಗೆ ಗ್ರಹಣ ನಡೀತಾ ಇರ್ಬೇಕಾದ್ರೆ ಚೆನ್ನೈಗೆ ಹೋಗಿದ್ದಾರೆ ಸರ್ ಡ್ರೈವ್ ಮಾಡಿಕೊಂಡು. ಸೊ ಆ ಥರ ಕೆಲಸ ಮಾಡ್ತಿದ್ದಾರೆ. ಬಹಳ ಖುಷಿ ಆಗುತ್ತೆ. ಈ ಥರ ತಂಡ ಪ್ರತಿಯೊಬ್ಬ ನಟನಿಗೆ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಇವ್ರಿಗಿರೋ ಡೆಡಿಕೇಶನು, ಇವ್ರಿಗಿರೋ ಸಿನಿಮಾ ಮೇಲಿರೋ ಪ್ಯಾಷನ್ನು, ಇಟ್ಸ್ ಅಮೇಝಿಂಗ್. ನಾನು ನಿಜವಾಗ್ಲೂ ತುಂಬ ಕಮ್ಮಿ ಈ ಥರ ನೋಡೋದು. ಸೊ ನಾನು ಇಡೀ ತಂಡಕ್ಕೆ ಆಕಾಶ, ಅರುಣ, ಅನು, ಕೃಷ್ಣಣ್ಣ, ಹರೀಶ್ ಸರ್ ಡೈರೆಕ್ಟ್ರ್, ನಮ್ಮ ಪ್ರೊಡಕ್ಷನ್ ಪುರಾತನ ಫಿಲ್ಮ್ಸ್, ಆ್ಯಂಡ್ ನಮ್ಮ ಯಾರ್ಯಾರು ನಮ್ಮ ಎಕ್ಸ್ಟ್ರಾ ನಮ್ಮ ಪ್ರದೀಪ್ ಅವರು, ಮಾದೇಶ್ ಅವರು, ಯಾರ್ಯಾರು ಕೆಲಸ ಮಾಡ್ತಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಊಟ ಬಿಟ್ಟು ಹೊತ್ತು ಗೊತ್ತು ಇಲ್ಲದೆ ಕೆಲಸ ಮಾಡ್ತಿದ್ದಾರೆ ಸಿನಿಮಾಗೋಸ್ಕರ.
ಸೊ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಇವರೆಲ್ಲರಿಗೂ. ಆ್ಯಂಡ್ 12ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಇವತ್ತು ಇದು ಆ್ಯಕ್ಚುಲಿ ನಾವು ಏನಕ್ಕೆ ಪ್ಲ್ಯಾನ್ ಮಾಡಿದಂದರೆ ನಿಮ್ಮ ಸಂಬಂಧ ಇನ್ನೂ ಹೆಚ್ಚು, ಇನ್ನೂ ಜಾಸ್ತಿ, ಇನ್ನೂ ಗಟ್ಟಿ ಆಗಲಿ ಅಂತ. ಯಾಕಂದರೆ ಗುರುವಾರ ಮತ್ತೆ ನಾವೆಲ್ಲರೂ ಜೊತೆಗೆ ಸಿನಿಮಾ ನೋಡ್ತೀವಿ, ಅದು ಇನ್ವಿಟೇಷನ್ ಬರುತ್ತೆ ಡೈರೆಕ್ಟರ್ ಕಡೆಯಿಂದ. ಆ್ಯಂಡ್ ಈ ಸಂಬಂಧ ಗಟ್ಟಿ ಆದಷ್ಟು ನೀವು ಆಡಿಯನ್ಸಿಗೆ ಅದನ್ನು ತಲುಪಿಸ್ತೀರಾ. ಸೊ ನಮ್ಮ ಆಡಿಯನ್ಸ್ಗೆ ಸಂಬಂಧ ಇನ್ನೂ ಗಟ್ಟಿ ಆಗುತ್ತೆ. ಸೊ ಮೊದಲನೇದಾಗಿ ನಿಮ್ಮೆಲ್ಲರ ಸಪೋರ್ಟ್ಗೆ ಯಾವಾಗಲೂ ಇದ್ದೇ ಇದೆ, ಬಟ್ ನಮ್ಮೆಲ್ಲರ ಸಪೋರ್ಟ್ಗೆ ಮತ್ತೆ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ. ಆ್ಯಂಡ್ ಸರ್ ಪ್ಲ್ಯಾನ್ ಇದೆ. ಹೌದು ಸರ್, ನಿಜವಾಗ್ಲೂ ನನ್ನ ಫ್ರೆಂಡೇ ಒಂದು ಕಾಂಟ್ಯಾಕ್ಟ್ ಕಳಿಸಿ ಅಂತ ಸರ್ ಡಿಸ್ಟ್ರಿಬ್ಯೂಟರಲ್ಲಿ. ಆ್ಯಂಡ್ ಪ್ರೊಡ್ಯೂಸರ್ ಆಲ್ರೆಡಿ ಮಾತಾಡಿದ್ದಾರೆ. ಬಟ್ ಫಸ್ಟು ಇಲ್ಲಿ ಹಡವಡಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಲ್ಲೆಲ್ಲ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ ಸರ್. ಸೊ ಆಫ್ಟರ್ ದಿಸ್ ನಮಗೆ ಮಲಯಾಳಂ ಬರುತ್ತೆ, ತೆಲುಗುನೂ ರೆಡಿ ಆಗ್ತದೆ. ಮಲಯಾಳಂ ಆಲ್ರೆಡಿ ಡಬ್ಬಿಂಗ್ ಆಲ್ಮೋಸ್ಟ್ ಮುಗಿದಿದೆ. ಟೀಸರು, ಟ್ರೇಲರು, ಮಲಯಾಳಂ ಎಲ್ಲ ಡಬ್ಬಿಂಗ್ ಮುಗಿದಿದೆ. ಸೊ ದ ಟೀಸರ್ ಟ್ರೇಲರ್ ಇಸ್ ರೆಡಿ ಫಾರ್ ರಿಲೀಸ್. ಸೊ ಭಾಳ ಖುಷಿ ಆಗ್ತದೆ. ಆಮೇಲೆ ನೆನ್ನೆ ಯಾವುದೋ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ದೆ, ಅವರು ಏನಂದರೆ ಅವ್ರ ಪೋಸ್ಟರ್ ನೋಡ್ಬಿಟ್ಟೆ ತುಂಬ ಖುಷಿಯಾಗಿದ್ರು. ಸರ್ ಪೋಸ್ಟರ್ ನೋಡಿದ್ರೆ ಸಿನಿಮಾ ಎಳಿತಾ ಇದೆ, ಸಿನಿಮಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ನಮ್ಮ ಮಲಯಾಳಂ ಸಿನಿಮಾನೂ ಸಿಕ್ಕಿದ್ದು ಹಾಗೆ. ನಮ್ಮ ಶಾನ್ ಅವರು ಮಲಯಾಳಂ ಡಿಸ್ಟ್ರಿಬ್ಯೂಟರ್ ಅವರು. ಸೊ ಅವ್ರ ಪೋಸ್ಟರ್ ನೋಡಿಕೊಂಡು ನಮ್ಮ ಎಡಿಟರ್ ಆಫೀಸಿಗೆ ಬಂದಿದ್ದಾರೆ, ನಮ್ಮ ಹರೀಶ್ ಕುಮಾರ್ ಸರ್ಗೆ. ಸೊ ಅವ್ರು ಬಂದು ಅಲ್ಲಿ ಈ ಥರ ಸಿನಿಮಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ ಸರ್, ನಮ್ಮದೇ ಸಿನಿಮಾ ಸರ್ ಅದು ಅಂತ ಹೇಳಿದ್ದಾರೆ ಅವರು. ಸೊ ಪೋಸ್ಟರ್ ನೋಡೇ ಅವ್ರು ಬಂದು ನಮಗೆ ಅಪ್ರೋಚ್ ಮಾಡಿ ಸಿನಿಮಾ ಮಾಡ್ತಾ ಇರೋದು ಬಹಳ ಖುಷಿ ಇದೆ. ಆ್ಯಂಡ್ ಸಿನಿಮಾನೂ ಹಂಗೆ ಇದೆ. ಸಿನಿಮಾ ಬಗ್ಗೆ ನಾವು 100%, 1000% ಕಾನ್ಫಿಡೆಂಟ್ ಆಗಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಎಲ್ಲರ ಮನೇಲಿ ನಡೆಯುವಂಥ ಒಂದು ಕಥೆ ಆಗಿರೋದ್ರಿಂದ, ಆಮೇಲೆ ನಾವು ಹೇಳ್ತದೆ ಎಲ್ಲರ ಮನೆಯಲ್ಲೂ ದೋಸೆ ತೂತೆ, ಆದರೆ ಒಂದು ಮನೆಯಲ್ಲಿ ಸೆಟ್ ದೋಸೆ ತೂತಿರುತ್ತೆ, ಒಂದು ಮನೇಲಿ ಮಸಾಲೆ ದೋಸೆ ತೂತಿರುತ್ತೆ, ಒಂದು ಮನೇಲಿ ಖಾಲಿ ದೋಸೆ ತೂತಿರುತ್ತೆ. ಸೊ ಎಲ್ಲರ ಮನೇಲೂ ಪ್ರಾಬ್ಲಮ್ ಒಂದೇ ಥರ ಇದ್ದರೂ ಸಿಚುವೇಶನ್ಸ್ ಬೇರೆ ಇರುತ್ತೆ, ಕಾರಣ ಏನಕ್ಕೆ ಪ್ರಾಬ್ಲಮ್ ಆಯಿತು ಅಂದರೆ ಕಾರಣಗಳು ಬೇರೆ ಇರುತ್ತೆ. ಸೊ ನಮ್ಮ ಸಿನಿಮಾನು ನಮ್ಮ ರೀತಿಯಲ್ಲಿ ನಮ್ಮ ಸಿಚುವೇಶನ್ಸಲ್ಲಿ ನಮಗೇನಾಗಿದೆ ಅಂತ ನಾವು ತೋರ್ಸಕ್ಕೆ ಹೊರಟಿದ್ದೀವಿ. ನಿಮಗೆಲ್ಲರಿಗೂ ಅದೆಲ್ಲೋ ಒಂದು ಕಡೆ ಕನೆಕ್ಟ್ ಆಗೇ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಸರ್ ಮಲಯಾಳಂ ಸ್ವಲ್ಪ ಕಷ್ಟ ಸರ್ ಅದು ಕಲಿಯೋಕ್ಕೆ, ಬಟ್ ತೆಲುಗು ಮಾಡ್ತೀನಿ. ತೆಲುಗು ನಾನು ಹೆಂಗಿರೋ ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ ಸರ್, ಅಲ್ಲಿ ನಾನು ಅದು ಮಾಡ್ತೀನಿ. ಸೊ ತೆಲುಗು ನಾನು ಅಲ್ಲಿ ಟ್ರೈ ಮೈ ಬೆಸ್ಟ್, ಮೋಸ್ಟ್ಲಿ ನಾನೇ ಮಾಡ್ತೀನಿ ಡಬ್ಬಿಂಗ್. ಮಾಡ್ತೀನಿ. ಹೌದು ಸರ್, ತೆಲುಗು ಗ್ಯಾರಂಟಿ ನಾನೇ ಮಾಡ್ತೀನಿ ಡಬ್ಬಿಂಗ್ನ. ಸೊ ಆ್ಯಂಡ್ ಕರೆದರೆ ಹಾಗೆಲ್ಲ ಬರಲಾರೆ ನಾನು ಅಂತ ಇವ್ರು ಹೇಳಿದ್ರು. ಸೊ ಅದಕ್ಕೆ ಆಡಿಯನ್ಸ್ಗೂ ನಾವು ಸಿಂಪಲ್ ಆಗಿ ಕರೆದ್ರೆ ಕಷ್ಟ ಆಗುತ್ತೆ ಬರೋಕ್ಕೆ ಅಂತ ನಾವು ಲಾಸ್ಟ್ ಮೂಮೆಂಟಲ್ಲಿ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ. ಒಂದು ಒಳ್ಳೆ ಇನ್ವಿಟೇಷನ್ ಆಗುತ್ತೆ ಆಡಿಯನ್ಸ್ಗೆ ಅಂತ. ಆ್ಯಂಡ್ ಅದರಲ್ಲಿ ಒಂದು ಚಿಕ್ಕ ಸೀನು ಇತ್ತು. ಸೊ ಇಟ್ಸ್ ಮೋರ್ ಇನ್ವೈಟಿಂಗ್ ಫಾರ್ ದಿ ಆಡಿಯನ್ಸ್ ಅಂತ ಅನಿಸುತ್ತೆ. ಸೊ ಈ ಸಾಂಗು ಕೂಡ ಗುರುವಾರ ರಿಲೀಸ್ ಮಾಡ್ತಾ ಇದೀವಿ, ಒಂದು ದಿವಸ ಹಿಂದೆ, ರಿಲೀಸ್ಗಿಂತ ಒಂದು ದಿವಸ ಹಿಂದೆ. ಆ್ಯಂಡ್ ನಾಳೆಯಿಂದ ಮತ್ತೆ ನಾಳೆ ಅನೌನ್ಸ್ ಮಾಡ್ತೀವಿ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ. ಬಟ್ ಎಲ್ಲರಿಗಿಂತ ಹೆಚ್ಚಾಗಿ ನಿಮಗೆ ಫಸ್ಟ್ ಸಾಂಗ್ ತೋರಿಸ್ಬೇಕಂತ ಆಸೆ ಇತ್ತು. ಸೊ ಇವತ್ತು ಪ್ಲೇ ಮಾಡಿದ್ದು. ಸೊ ಭಾಳ ಖುಷಿ ಆಗ್ತಾ ಇದೆ. ಸೆಪ್ಟೆಂಬರ್ 12 ಕೊನೆಗೂ ತುಂಬ ವರ್ಷಗಳಾದಮೇಲೆ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಸನ್ ಆಫ್ ಮುತ್ತಣ್ಣ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟು ಹಿಂಗೆ ಇರಲಿ ನಮ್ಮ ಮೇಲೆ. ಮತ್ತೆ ಭೇಟಿ ಆಗ್ತಾ ಇರೋಣ. ಆ್ಯಂಡ್ ಮಸ್ಟ್ ಆಫ್ ಕೋರ್ಸ್ ಗುರುವಾರ ಮತ್ತೆ ಭೇಟಿ ಆಗ್ತೀವಿ ನಾವು ಥಿಯೇಟ್ರಲ್ಲಿ ನಮಗೆ ಬೇರೆ ಥರ ಸಂಬಂಧ ಇರುತ್ತೆ, ಬೇರೆ ಥರ ಮೀಟ್ ಮಾಡ್ತೀವಿ ನಾವು. ಸೊ ವೆರಿ ಎಕ್ಸೈಟೆಡ್. ನಮ್ಮ ಇಡೀ ತಂಡದಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಫಸ್ಟ್ ಡೇ ಫಸ್ಟ್ ಶೋ ತ್ರಿವೇಣಿ ಇದ್ದೇ ಇರ್ತೀವಿ. ಇಲ್ಲ ಡೋಂಟ್ ವರಿ, ಬರ್ತೀನಿ. ನಮ್ಮ ಬೆಂಗಳೂರು ಟ್ರಾಫಿಕ್ ಸರ್, ನಮ್ಮ ಬೆಂಗಳೂರು ಟ್ರಾಫಿಕಲ್ಲಿ ಬರೋಷ್ಟರಲ್ಲಿ ಹೆಂಗೆ ಅದು 1.5 ಅವರ್ ತೊಗೊಂಡಿದ್ದೀನಿ ಬರೋಕ್ಕೆ. ಅದಕ್ಕೆ ಇಲ್ಲ ಅದು ಲಾಸ್ಟು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತದು. ಅದಕ್ಕೆ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.